10 ದಿನಗಳ ಗಡುವು ಕೇಳಿದ್ದಾರೆ. 10 ದಿವಸ ಹಾಕ್ರಿ. ಒಂದು ಮಿನಿಟ್ನಾಗ ರೆಡಿನೇ ಇಟ್ಟಿನಿ ಉತ್ತರ. ನೀವು 10 ದಿವಸ ರಿಪಬ್ಲಿಕ್ ಹಂಗ್ರಿ? ನಾವು ರಿಪಬ್ಲಿಕ್ ಇದೆ ನಾನು. ಅಲ್ಲ ಸರ್, ಉತ್ತರ ರೆಡಿ ಆಗಿದೆ ನಿಮ್ದು, ಬಟ್ ನೋಟಿಸ್ ಒಂದು ಅಧಿಕೃತವಾಗಿ ಬರಬೇಕು ಅಷ್ಟೇ. ಈಗ ಯಾವಾಗಲೂ ಎವರೇಡಿ ಬ್ಯಾಟ್ರಿ ಇದ್ದಂಗೆ ನಾವು ಹಿಂಗೆ ಹೊಡೆದುಕೊಂಡ್ರೆ ಟಾರ್ಚ್ ಚಾಲು. ಯತ್ನಾಳ್ ಅವರಿಗೆ ಹೈಕಮಾಂಡ್ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಿದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ನೋಡಿರಿ, ಸಪೋರ್ಟ್ ನಾ ಹೇಳೋದಿಲ್ಲ, ನ್ಯಾಯ ಕೇಳಕತ್ತೆ. ನೀವೇನು ಹೇಳಕತ್ತೀರಿ? ವಂಶವಾದ ಇರಬಾರ್ದು, ಭ್ರಷ್ಟಾಚಾರ ಇರಬಾರ್ದು, ಅಡ್ಜಸ್ಟ್ಮೆಂಟ್ ಇರಬಾರ್ದು, ಹಿಂದುತ್ವ ಇರಬೇಕು. ಡಸ್ ಆ್ಯಂಡ್ ಡೋಂಟ್ ಡಸ್ ಏನಂತಾರಲ್ಲ ರೀ, ಡೂಸ್ ಡೋಂಟ್ ಡೂಸ್. ನೀವು ಹೇಳ್ರಿ ನಮ್ಗೆ ಹೊಸದೊಂದು ನಿಮ್ಮ ಬಿ ಜೆ ಪಿ ಇದ್ರಾಗ ಹೊಸದೊಂದು ಇದನ್ನು ಬಯಲ ಕೊಡ್ರಿ. ನಾಳೆ ನಾವು ಕೇಳ್ತೀವಪ್ಪ, ವಂಶವಾದ ಬೇಡ, ನಮ್ಮ ಮನೆಯಾಗೂ ನಮ್ಮ ಮಗನೂ ದೊಡ್ಡವಾಗ್ಯಾನಿಗೆ ನಾನು ಟಿಕೆಟ್ ಬಿಡ್ತೀನಿ. ಸರಿ, ಎಲ್ಲ ಪಕ್ಷಗಳಲ್ಲೂ ಒಂದು ಪಾದಯಾತ್ರೆ ಒಂದು ಹೋರಾಟ ಆದರೆ BJPನಲ್ಲಿ 2 ಹೋರಾಟ ಆಗಿರುತ್ತೆ. ಅದರಲ್ಲಿ ಇದು BJPಯಲ್ಲಿ ನಮ್ಮದು ಜನಪರ ಹೋರಾಟ, ಅದು ಕುಟುಂಬಶಾಹಿ ಹೋರಾಟ, ಕುಟುಂಬಶಾಹಿ ಪತ್ರಿಕಾಗೋಷ್ಠಿ, ನಾಟ್ ಹೋರಾಟ. ಸರ್, ವಿಜೇಂದ್ರ ಅವರು ಈಗ ಹೇಳ್ಯಾರಲ್ಲ, ಅವ್ರು ದಾವಣಗೆರೆಗೆ ದೊಡ್ಡ ಸಭೆ ಮಾಡ್ತೀನಿ ಅಂತ ಹೇಳಿ, ಅದ್ರ ಮರುದಿವಸ ನಮ್ದು ಇರ್ತದೆ. ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ ರೀ. ಸಮಸ್ತ ಕರ್ನಾಟಕದ ಹಿಂದೂಗಳು BJP ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಜೋಡದಾರ. ಈ ಅಪ್ಪಾಜಿ ಅನ್ನೋ ನನ್ನ ಮಕ್ಕಳು ಅವ್ರ ಜೋಡದಾರ. ಈಗ ನೆಕ್ಸ್ಟ್ ಸಮಾವೇಶ ಶಕ್ತಿ ಪ್ರದರ್ಶನಕ್ಕಾಗಿರುತ್ತೆ ಸರ್ ನಿಮ್ಮ ಕಡೆಯಿಂದ? ಹೌದು, ಅವ್ರು ಶಕ್ತಿ ಪ್ರದರ್ಶನ ಮಾಡ್ತೀನಿ, ನಮ್ಮದು ಮಾಡೇಬೇಕಲ್ರಿ. ನಾವೇನು ಸನ್ಯಾಸಿಗಳ ಹೋಗಿ ಇದ್ರಾಗ ಗವ್ಯ ಕೂತು ತಪಸ್ ಮಾಡ್ಲಕ್ಕ ಇತ್ತೀಚೆಗೆ ಈಗ ಮಾಡ್ಲಕತ್ತಾರ. ಅಪ್ಪ ಮಗ, ಅಪ್ಪ ಇವತ್ತು ಇದಕ್ಕೆ ಹೋಗ್ಯಾನ ಬುಕ್ಕನಕೆರೆ. ಅವ್ರಿಗೊಬ್ಬ ಜ್ಯೋತಿಷ್ ಹೇಳ್ಯಾನ, ನಿಮ್ಮ ಮನೆ ದೇವರು ಭಾಳ ಕಾಡ್ತಾ ಇದ್ದಾರೆ, ಅದಕ್ಕೆ ಹೋಗಿ ಶಾಂತಿ ಮಾಡತ್ತೇಳಿ ಅವ್ರ ಅಪ್ಪ ಹೋಗ್ಯಾನ. ಇವ ಶತ್ರು ಸಂಹಾರಕ್ಕಾಗಿ ವಿಜೇಂದ್ರ ಎಲ್ಲೇ ಹೋಗಿ ಪೂಜೆ ಮಾಡ್ಲಕತ್ತ. ನೀವು ಹೋಗ್ರಿ, ಇವತ್ತು ಎಲ್ಲಿದ್ದ ವಿಜೇಂದ್ರ ತೆಗೀರಿ. ಅವ ಶತ್ರು ಸಂಹಾರಕ್ಕಾಗಿ ಕೇರಳಕ್ಕೆ ಹೋಗ್ಯಾನೋ, ಮತ್ತೆ ಎಲ್ಲಿ ಹುಬ್ಬಳ್ಳಿಗೆ ಹೋಗ್ಯಾನೋ. ಯತ್ನಾಳ ನಾಶ ಆಗಬೇಕು, ನನ್ನ ವಿರುದ್ಧ ಇರುವಂಥ ಎಲ್ಲ ವಿರೋಧ ಪಕ್ಷದಲ್ಲಿರೋ ನಾಶ ಆಗ್ಬೇಕಂತೇಳಿ ಶತ್ರು ಸಂಹಾರ ಯಾಕೆ ಮಾಡ್ಲಕತ್ತಾರ ಇಲ್ಲಿ ಕೇಳ್ರಿ. ನೀವು ಕೇಳೋದಿಲ್ಲ ಏನು ಕಾಡಕತ್ತಾರ ಅವ್ರಿಗೆ ಅಂತ, ಯತ್ನಾಳ್ ಅವರೇ ಕಾಡಕತ್ತಾರೆ ಅಂತ. ಯತ್ನಾಳು ನೋಡ್ರಿ, ನನ್ನ ಮೇಲೆ ಚಾಡಿ ಚಿಪಾಟಿ ನಡೀದಿಲ್ಲ. ನನ್ನ ಜ್ಯೋತಿಷಿ ಪ್ರಕಾರ ನನ್ನ ಮೇಲೆ ಯಾವುದೂ ನಡಿಲಾರ್ದಕ್ಕೆ ನಾವು ಒಬ್ಬನೇ ಉಳಿದೀನಿ. ಉಳುಕಿದ್ದು ಸತ್ತರೆ ಹೋಗ್ಯಾವು, ಅಧಿಕಾರ ಕಳ್ಕೊಂಡು. ಸದಾನಂದ ಗೌಡ ಎಲ್ಲೋಯ್ತು, ಜಗದೀಶ್ ಶೆಟ್ಟರ್ ಎಲ್ಲೋಯ್ತು, ಪಾಪ ಅನಂತಕುಮಾರ್ ಅವ್ರದ್ದು ಏನಾಯಿತು. ಅವ್ರಿಗೆಲ್ಲ ಏನಾರೇ ನಮ್ಮ ಯಡಿಯೂರಪ್ಪನ ಚಾಡಿ ನಡೆದಿರ್ಬೇಕು. ಯತ್ನಾಳ್ ಮ್ಯಾಗ ನಡೀದಿಲ್ಲ ಯಾವ ಚಾಡಿ. ನಾನು ಹಿಂದೆ ಶನಿ ಮಹಾತ್ಮನೇ ನನ್ನ ಗುರು ಅದ. ಸರಿ, ಹಿಂದೆ